ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ಸೂರಜ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ. ಸದ್ಯ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆ ಮುಂದುವರಿತಾ ಇದೆ. ಸೂರಜ್ ರೇವಣ್ಣ ಕೇಸ್ನಲ್ಲಿ ಇದ್ದಾನ ಮತ್ತಷ್ಟು ಸಂತ್ರಸ್ತರು, ಇನ್ನೊಂದಷ್ಟು ಜನ ಸಂತ್ರಸ್ತರು ಮುಂದೆ ಬರುವ ಸಾಧ್ಯತೆ ಇದೆ ಅಂತೆ. ಸೂರಜ್ ಫೋನ್ ಆಡಿಯೋದಲ್ಲಿ ಇದೆಯಾ ಸಂತ್ರಸ್ತರ ಮಾಹಿತಿ? ಸೂರಜ್ ವಾಯ್ಸ್ ಸ್ಯಾಂಪಲ್ಗೆ ಮುಂದಾಗಿದೆ ತನಿಖಾ ತಂಡ. ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿದ್ದ ಸಿಐಡಿ ಅಧಿಕಾರಿಗಳು ಸಂತ್ರಸ್ತರು ಇರುವ ಸಾಧ್ಯತೆ ಇದೆಯಂತ ಸಿಐಡಿ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಮತ್ತೆ 2 ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ನಿರಂತರವಾಗಿ ಅವರ ವಿಚಾರಣೆ ಆಗ್ತಾ ಇದೆ. ಫೋನಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಂದಷ್ಟು ಜನ ಸಂತ್ರಸ್ತರ ಆಡಿಯೋ ಇರೋದು ಪತ್ತೆಯಾಗಿದೆ ಅಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಇಬ್ಬರು ಅಧಿಕೃತವಾಗಿ ದೂರು ಕೊಟ್ಟಿದ್ದಾರೆ, ಇನ್ನೊಂದಷ್ಟು ಜನ ಬರುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ತನಿಖೆಯ ಹಾದಿ ಯಾವ ರೀತಿ ಸಾಗ್ತಾ ಇದೆ, ಮಾಹಿತಿ ಕೊಡೋದಾದ್ರೆ? ಖಂಡಿತ ಶ್ರುತಿ, ಏನು ನಿನ್ನೆ ಸೂರಜ್ ರೇವಣ್ಣ ಅವರನ್ನ 42ನೇ ACMM ನ್ಯಾಯಾಲಯಕ್ಕೆ ತನಿಖಾಧಿಕಾರಿಗಳು ಹಾಜರುಪಡಿಸಿದ್ರು. ಈ ವೇಳೆಯಲ್ಲಿ ಒಂದಷ್ಟು ಮಾಹಿತಿಯನ್ನ ಕೋರ್ಟ್ ಗಮನಕ್ಕೆ ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸೂರಜ್ ರೇವಣ್ಣ ಅವರ ಒಂದು ಮೂಲ ಮೊಬೈಲ್ ಅನ್ನು ನಾವು ಪತ್ತೆ ಮಾಡಿದ್ದೀವಿ. ಅದರಲ್ಲಿ ಒಂದಷ್ಟು ಆಡಿಯೋಗಳು ಸಿಕ್ಕಿದ್ದಾವೆ. ಈ ಆಡಿಯೋಗಳನ್ನು ಗಮನಿಸ್ತಾ ಇದ್ರೆ ಈತನಿಂದ ಮತ್ತಷ್ಟು ಜನ ಸಂತ್ರಸ್ತರು ಇರೋ ಸಾಧ್ಯತೆ ಇದೆ. ಜೊತೆಗೆ ಇವರ ಆಡಿಯೋ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ವಾಯ್ಸ್ ಸ್ಯಾಂಪಲ್ ಅನ್ನ FSLಗೆ ಕಳಿಸಬೇಕು. ಜೊತೆಗೆ ಈ ಒಂದು ಆಡಿಯೋದಲ್ಲಿ ಮ್ಯಾಚ್ ಆಗಿರ್ತಕ್ಕಂಥ ಏನು ವಾಯ್ಸ್ ಇದೆ ಅದು ಇದ್ರ ಜೊತೆ ಮ್ಯಾಚ್ ಆಗುತ್ತಾ ಅಂತೇಳಿ ಪರಿಶೀಲನೆಯನ್ನು ಮಾಡಬೇಕು. ಜೊತೆಗೆ ಏನು ಒಂದು ಆಡಿಯೋದಲ್ಲಿ ಒಂದಷ್ಟು ಸಂತ್ರಸ್ತರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅವ್ರು ಯಾರು, ಅವರು ದೂರು ಕೊಡಲಿಕ್ಕೆ ಮುಂದೆ ಬರ್ತಾರೆ, ಯಾವ ಒಂದು ಕಾರಣಕ್ಕೆ ಅವರು ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋ ವಿಚಾರದ ಬಗ್ಗೆ ತನಿಖೆಯನ್ನು ಮಾಡಬೇಕು. ಹೀಗಾಗಿ 4 ದಿನಗಳ ಕಸ್ಟಡಿಗೆ ಕೊಡಬೇಕು ಅಂತೇಳಿ ನಿನ್ನೆ CID ಅಧಿಕಾರಿಗಳು ನ್ಯಾಯಾಧೀಶರನ್ನು ಕೇಳಿದ್ದು. ಆದರೆ 2 ದಿನಗಳ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಇನ್ನೊಂದು ಪ್ರಕರಣದಲ್ಲಿ ಆತನ ವಿಚಾರಣೆ ಬಾಕಿ ಇದ್ದು ಈ ವೇಳೆಗೆ ಒಂದು ಏನು ಮೊಬೈಲನ್ನು ವಶಪಡಿಸ್ಕೊಂಡಿದ್ದಾರೆ ಅದರ ರಿಪೋರ್ಟ್ CID ಅಧಿಕಾರಿಗಳ ಕೈಗೆ ಸಿಕ್ಕರೆ ಮತ್ತಷ್ಟು ಸಂತ್ರಸ್ತರು ಈ ಒಂದು ಪ್ರಕರಣದಲ್ಲಿ ಬಂದು ಅವರು ಕೂಡ ಸೂರಜ್ ರೇವಣ್ಣ ವಿರುದ್ಧ ದೂರು ಕೊಡುವ ಸಾಧ್ಯತೆ ಇದ್ದು ಈ ಒಂದು ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಹುಲ್ ಗಾಂಧಿ ನಿನ್ನೆ ಸಂಸತ್ನಲ್ಲಿ ಬೆಂಕಿ ಭಾಷಣ ಮಾಡಿದ್ರು. ರಾಹುಲ್ ರೋಷಾಗ್ನಿ ಹಿಂದೂಗಳ ಬಗ್ಗೆ ಇತ್ತು ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದೆ. ನೀವು ಅಂದರೆ ಅವರು ಬಿಜೆಪಿಯನ್ನು ಟಾರ್ಗೆಟ್ ಮಾಡಿ ಹೇಳ್ತಾರೆ ಹಿಂದೂ ದೇವರು ಶಿವ, ಶಾಂತಿಯನ್ನು ಹೇಳ್ತಾರೆ, ಸಹಬಾಳ್ವೆಯನ್ನು ಹೇಳ್ತಾರೆ. ಆದರೆ ಹಿಂದೂ ಅಂತ ಹೇಳ್ಕೊಳ್ಳುವಂಥ ನೀವು ಹಿಂಸೆ ದ್ವೇಷವನ್ನು ಮಾಡ್ತಾ ಇದ್ದೀರಿ. ನೀವ್ಯಾರು ಹಿಂದೂಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಂದರ್ಭದಲ್ಲಿ ಸ್ವತಃ ಪ್ರಧಾನಮಂತ್ರಿನೇ ಎದ್ದು ನಿಂತು ಇಡೀ ಹಿಂದೂ ಸಮುದಾಯಕ್ಕೆ ಇದು ಒಂದು ರೀತಿಯಲ್ಲಿ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾರೆ. ನಿನ್ನೆ ಯಾವ ರೀತಿ ನೋಡಿ, ಇದು ಮೊದಲಿಗೆ ಶಿವನನ್ನು ತೋರಿಸ್ತಾರೆ ನೋಡಿ, ಶಿವನ ಕೈ